ನಿನ್ನೆ ನೋಡಾಕ ಯಾವಾಗ ಗಂಡರು ಕಡ್ಯಾರ್ ಬರ್ತಾರ ಏನ, ನಿಂದು ಯಾವಾಗ ಮದ್ವೆ ಆಗ್ತದ ಏನ ಅನ್ನಂಗೆ ಆಗ್ಬಿಟ್ಟತವ ನನ್ನ ಕತಿ. ನೀನು ದೊಡ್ಡ ಮನೆಗೆ ಮದ್ವೆ ಮಾಡ್ಕೊಂಡು ಹೋಗ್ಬೇಕು. ನೀನು ಮದ್ವೆ ಮಾಡ್ಕೊಂಡು ಹೋದ್ಮ್ಯಾಲ ಚಂದಾಗ ಜೀವನ ಸಾಗಿಸ್ಬೇಕು. ದೊಡ್ಡ ಮನೆಗೆ ಮದ್ವೆ ಮಾಡ್ಕೊಂಡು ಹೋಗ್ಬೇಕಂತ ನಂದು ಕನ್ಸೈತಿ. ಆದ್ರೆ ನಿನ್ಗೆ ಎಂಥ ಗಂಡು ಸಿಗ್ತಾನ ಏನ. ನಿಮ್ಮವ್ವ ನಿಮ್ಮಪ್ಪ ಇದ್ದಿದ್ರ ಚಲೋ ಮಂತ ನೋಡಿ ಮದ್ವೆ ಮಾಡ್ತಿದ್ರು. ಆದ್ರೆ ಈ ಮುದ್ಗೆ ಕೈಯ ಕೊಟ್ಟು ಅವರಿಬ್ರು ಸತ್ತೋಗ್ಬಿಟ್ರು. ಈಗ ತಂದೆ ತಾಯಿ ಯಾರೂ ಇಲ್ಲ. ನಾನೇ ಇಷ್ಟಿನ ಗಂಟ ನಿನ್ನ ಸಾಕಂತ ಬಂದೇನೆ. ಇನ್ನು ಮುಂದಾದ್ರೆ ನಿನ್ನ ಚಲೋ ಮಂದಾಗ ನೋಡಿ ಮದ್ವೆ ಮಾಡಿ ಕೊಡ್ಬೇಕಂತಂದ್ರೆ ಬಡವ್ರದವು. ಬಡವ್ರಿಗೆ ಹಾಕೊಳಕ ಒಂದು ಏನಿಲ್ಲ. ಬಂಗಾರ ನಿಂಗೆ ಏನಾರ ಮಾಡ್ಸ್ಯಾನಂದ್ರು ₹1 ಇದ್ದಂಗೆ ಆಗೈತಿ. ನಿನ್ನ ಹೆಂಗೆ ನನ್ನ ದೊಡ್ಡ ಮನೆಗೆ ಮದ್ವೆ ಮಾಡಿಕೊಡ್ಲಿ. ರೊಕ್ಕಿದ್ದಂಗೆ ಮದ್ವೆ ಮಾಡಿಕೊಟ್ರೆ ನನ್ನ ಮೊಮ್ಮಗಳು ನೆಮ್ಮದಿಯಾಗಿರ್ತಾಳೆ ಅನ್ನೋದು ನಂದು ಒಂದು ಖುಷಿ ಐತವ. ಅಯ್ಯ ಸುಮ್ಮನೆ ಬ್ಯಾಜಿ. ಅಲ್ಲ ಯಾಕೆ ಹಿಂಗೆ ಅಂತಿದ್ದಿ? ಏನು ನಾನು ಹಿಂಗೆ ಆಟ ಬೇಸರ ಆಗ್ಬಿಟ್ಟೆ ನೀನು? ನಾನು ಮದ್ವೆ ಮಾಡ್ಕೊಡ್ಬೇಕನ್ನಕತ್ತಿದ್ಯಲ್ಲ, ನಾನು ಹಿಂಗೆ ಬ್ಯಾಡವಾಗ್ಬಿಟ್ಟೆನು ಬಿಡು. ಅದಕ್ಕೆ ನೀನು ನನ್ನ ಮದ್ವೆ ಮಾಡ್ಕೊಡ್ಬೇಕಂತ ನಿಂತಿದ್ಯಲ್ಲ ಒಂದು ಸಮ. ನೋಡ್ವಾ ಅಜ್ಜಿ, ನೀ ನನ್ನ ಮದ್ವೆ ಮಾಡ್ಕೊಡಕ್ಕೆ ಹೋಗಬೇಡ. ಇನ್ನು ನಿನ್ನ ಜೊತೆ ನಾನು ಇರ್ಬೇಕು. ನಾನು ಮದ್ವೆ ಮಾಡ್ಕೊಂಡು ಹೋಗ್ಬಿಟ್ರೆ ನಿನ್ನ ಯಾರು ನೋಡಾರ? ನಿನ್ನ ಯಾರು ನೋಡಕ್ಕೆ ಬರ್ತಾರೇನು? ಇಲ್ಲ, ನಾನು ನಿನ್ನ ಗಂಟ ನಿನ್ನ ಬಿಟ್ಟು ಎಲ್ಲಕ್ಕೂ ಹೋಗಂಗಿಲ್ಲ. ನಾನು ನಿನ್ನಂತ ಕೈರಾಕಿ ಹಂಗಲ್ಲ ನನ್ನ ಮೊಮ್ಮಗಳು. ನೀನು ಮದ್ವೆ ಮಾಡ್ಕೊಂಡು ಚಂದಗ ಮನೆಯಾಗಿರೋದನ್ನ ನಿನ್ನ ಮಗನ ಆಡಿಸಿ ಜೀವ ಬಿಡ್ಬೇಕನ್ನೋದು ನಂದು ಆಸೆ ಐತಿ. ಅದ್ರಾಗ ನೀನು ಮದ್ವೆ ಆಗಂಗಿಲ್ಲ ಅಂತಂದ್ರೆ ನನ್ನ ಆಸೆ ನಾನು ಹೆಂಗೆ ಪೂರೈಸ್ಕೋಬೇಕು? ನೀನು ಹೇಳಿ ನೋಡೋಣ. ಒಳ್ಳೆ ರಾಜ್ಕುಮಾರ ಅಂತ ರಾಜ್ಕುಮಾರ ಬಂದು ನಿನ್ನನ್ನು ಮದ್ವೆ ಮಾಡ್ಕೊಂಡು ಹೋಗ್ಬೇಕು. ಆ ರಾಜ್ಕುಮಾರಗ ಈ ರಾಜ್ಕುಮಾರಿ ಹುಡುಗಿಯಾಗಿ ಸಿಗಬೇಕು. ನೀವಿಬ್ಬರು ರಾಜ್ಕುಮಾರಿ ಹೆಂಗಿರೋದನ್ನ ನಾನು ತುಂಬ ನೋಡಿಬಿಟ್ಟು ಖುಷಿಯಾಗಿ ನಿಮ್ಗೆ ಕೊಟ್ಟೋ ಒಂದು ಮರಿ ರಾಜ್ಕುಮಾರನ್ನ ನೋಡಿ ಅದ್ರ ಜೊತೆಗೆ ಆಟವನ್ನು ಆಡಿ ಆಮೇಲೆ ನನ್ನ ಜೀವ ಬಿಟ್ಟರು ನಾನು ಪರವಾಗಿಲ್ಲ. ಆದ್ರೆ ಇದನ್ನೆಲ್ಲ ನಾನು ಮನಸ್ಸಿನಾಗ ಇಟ್ಕೊಂಡು ಕನಸನ್ನ ಕಾಣ್ಕೊಂತ ಜೀವ ಬಿಟ್ರೆ ನಾನು ಹೆಂಗೆ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತತೇನು? ನೀನು ಹೇಳಿ ನೋಡೋಣ. ನೋಡಜ್ಜಿ, ನೀನು ಹಿಂಗೆಲ್ಲ ಅನ್ನಕ್ಕೆ ಹೋಗಬೇಡ. ನನಗೆ ಇರಾಕೆ ನೀನು ಒಬ್ಬಾಕೆ. ನಿನಗೇನಾರ ಆದ್ರೆ ನಾನು ಬದುಕೇನೇನು? ಇಲ್ಲ, ನಾನು ನಿನ್ನ ಗಂಟ ಬಂದುಬಿಡ್ತಾನು ಅಷ್ಟು. ಅದಕ್ಕೆ ಹೇಳತ್ತಿರೋದು ನೀನು ಇರ್ಬೇಕು ಅಷ್ಟೇ ನನಗೆ. ಸರಿ, ನೀನು ಯಾರನ್ನು ತೋರಿಸಿದಿ ನಾನು ಅವ್ರನ್ನ ಮದುವೆ ಆಗ್ತಾನೆ. ಆದ್ರೆ ಈಗ ಬ್ಯಾಡವಾ, ಇನ್ನೊಂದು ಸ್ವಲ್ಪ ಹೋಗ್ಲಿ. ಈಗ ಏನು ಅರ್ಜೆಂಟ್ ಐತಿ? ತುದಿಗಾಲ್ನಾಗ ನಿಂತು ಬಿಟ್ಟಿದೆಯಲ್ಲ, ಈಗ ಕಷ್ಟ ಐತಿ. ಈ ಕಷ್ಟ ಎಲ್ಲ ಹೋಗ್ಲಿ, ಆಮೇಲೆ ಮದುವೆ ಮಾಡ್ಕೊತಾನ. ಈಗ ಒಂದು ಸಮಯ ಮದುವೆ ಮಾಡ್ಕ ಅಂತ ನಿಂದಿರ್ಬೇಡ ನನಗೆ. ಈಗ ಕೆಲಸ ಮಾಡೋಕೆ ನಾನು ಬಿಡ್ತೀಯ ಇಲ್ಲ ನೀನು? ಹೇಳು. ಹಾಯ್ ಹಲೋ ಫ್ರೆಂಡ್ಸ್, ಇದರಲ್ಲಿ ಒಂದು ಹೊಸ ಕತೆ ಬರ್ತಾ ಇದೆ. ಹೆಸರು ಏನು ಅಂತ ಇವಾಗ ರಿವೀಲ್ ಮಾಡಲ್ಲ. ಸೊ ಕತೆ ಟೈಟಲ್ಲು ನಿಮಗೆ ಹೆಸರು ಏನು ಅಂತ ಆ ವಿಡಿಯೋನ ನೀವು ನೋಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಕತೆ ಅಂತ. ನನಗಿವಾಗ ಅದನ್ನು ವಿಡಿಯೋದಲ್ಲಿ ನಾನೇನು ಹೇಳ್ತಾ ಇಲ್ಲ. ಸೊ ಏನಂತ ಅಂದರೆ, ನಿಮ್ಮ ಮುಂದೆ ಹೊಸ ಒಂದು ಕಾರ್ಟೂನ್ ಕಥೆನ ತೊಗೊಂಡು ಬರ್ತಾ ಇದ್ದೀನಿ. ಅದಿತಿ ಕುಕಿಂಗ್ ವ್ಲಾಗ್ಸ್ ಚಾನಲಲ್ಲಿ ನಿಮಗೋಸ್ಕರ ಅಂತ ನಿಮ್ಗಂತಾನೆ ಒಂದು ಕಥೆನ ಸೃಷ್ಟಿ ಮಾಡಿ ನಾನು ನಿಮಗೆ ಒಂದು ಕಥೆನ ತೊಗೊಂಡು ಬರ್ತಾ ಇದ್ದೀನಿ. ನೀವೆಲ್ಲರೂ ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಈ ಕಥೆನ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಕಾರ್ಟೂನ್ ವಿಡಿಯೋಸು ಬರ್ತಾ ಇರುತ್ತೆ, ಪ್ರತಿಯೊಂದನ್ನು ನೋಡಿ, ಓಕೆನಾ? ಹಾಗೆ ನಿಮ್ಮ ಒಂದು ವ್ಯೂಸು, ಸಪೋರ್ಟು, ಸಬ್ಸ್ಕ್ರೈಬರು ಎಲ್ಲನೂ ನಮ್ಮ ಮೇಲೆ ಇರಲಿ. ಈ ಕತೆಗೆ ಒಂದು ಅರ್ಥ ಕೊಡಬೇಕಂದ್ರೆ ನೀವು ಇದನ್ನು ನೋಡಿದಾಗಲೇ ಆ ಕತೆಗೆ ಒಂದು ಅರ್ಥ ಬರುತ್ತೆ. ಸೊ ಹಾಗೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಬಡ ಜೀವನದಲ್ಲಿ ಒಂದು ಹೆಣ್ಣು ಯಾವ ಥರ ಕಷ್ಟನ ನಿಭಾಯಿಸ್ಕೊಂಡು ಮದುವೆ ಆದಮೇಲೂ ಆ ಕಷ್ಟನ ನಿಭಾಯಿಸ್ಕೊಂಡು ಯಾವ ರೀತಿ ಇರ್ತಾಳೆ ಅನ್ನೋದು ಒಂದು ಈ ಕಥೆಯಲ್ಲಿದೆ. ಸೊ ನೋಡಿ, ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಈ ಕಥೆಯಲ್ಲಿ ನನ್ನ ಹೆಸರು ಬಂದುಬಿಟ್ಟು ಸುಬ್ಬಿ ಅಂತ. ನನ್ನ ಹೆಸರು ಸುಬ್ಬಲಕ್ಷ್ಮಿ. ನನ್ನ ಎಲ್ಲರೂ ಪ್ರೀತಿಯಿಂದ ಇಲ್ಲಿ ಸುಬ್ಬಿ ಅಂತ ಕರೀತಾರೆ. ನನ್ನ ಅಪ್ಪ ಅಮ್ಮ ನನ್ನ ಚಿಕ್ಕವಳಿರ್ಬೇಕಾದ್ರೆ ಅವರು ಗಾಡಿ ಆಕ್ಸಿಡೆಂಟಲ್ಲಿ ತೀರಿ ಹೋಗಿರ್ತಾರೆ. ಹಾಗಾಗಿ ಈಗ ನಾನು ನನ್ನ ಅಜ್ಜಿ ಇಬ್ಬರೇ ಇರ್ತೀವಿ. ಅವ್ರ ಹೆಸರು ಬಂದುಬಿಟ್ಟು ಪಾರವ್ವ ಅಂತ ಹೇಳಿ, ಅವ್ರ ಹೆಸರು ಪಾರವ್ವ ಅಂತ ಇರುತ್ತೆ. ನನ್ನ ಹೆಸರು ಸುಬ್ಬಲಕ್ಷ್ಮಿ. ಮುಂದೆ ಒಬ್ಬೊಬ್ಬರದ್ದು ಯಾರೆಲ್ಲ ಬರ್ತಾರೋ ಅವರೆಲ್ಲ ನಿಮಗೆ ಪರಿಚಯ ಮಾಡಿಸ್ತಾ ನಾನು ಹೋಗ್ತೀನಿ. ಸೊ ಕಥೆಯನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ, ಈ ಕತೆಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಹೊಸ ಕತೆ ನಿಮ್ಮ ಮುಂದೆ ಬರ್ತಾ ಇದೆ. ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಏನಂಗೆ ಏನು ಮಾಡ್ತಾ ಇದೀಯಾ? ಏನು ಕೂತ್ಬಿಟ್ಟಿದೆಯಲ್ಲ ನಮಗೆ? ಓ, ಏನು ಸಪ್ಪಗೆ ಕುಂತಾರಿಬ್ರು ಅಜ್ಜಿ ಮೊಮ್ಮಗಳು? ಏನಾಯ್ತು? ಏನಾರ ಆಗ್ಬಾರ್ದಾಕೇನು? ಏನು ಹೇಳಂಗೆ ನಿನಗ? ಏನು ಹೇಳೋದು? ಏನೈತಿ ಹೇಳು. ನಾನು ಹೇಳೋದು ಆಕೆಗೆ ಒಂದನ್ನು ಮದುವೆ ಆಗವ ಸುಬ್ಬಿ ಅಂದ್ರೆ ಆಕೆ ಈಗ ಆಗಂಗಿಲ್ಲ ಅಂತಾಳ. ನಾನೇನು ಮಾಡಲಿ ಹೇಳು? ಅಲ್ಲೇ ಸುಬ್ಬಿ, ಪಾಪ ಅಜ್ಜಿ ಅಷ್ಟು ಇದರಿಂದ ಹೇಳಕತ್ತಾಳಂದ್ಮೇಲೆ ನೀನು ಮದುವೆ ಆಗಬೇಕಿಲ್ಲ? ಯಾಕೆ ಬೇಡ ಅಂತಿದ್ದೀ? ಇನ್ನು ನಿನ್ನ ಮನಸ್ಸಿನಾಗ ಯಾರ ಇದ್ರೂ ಹೇಳು. ಅಜ್ಜವ ಏನು ಬೇಡ ಅಂತಾಳೇನು? ಅಜ್ಜವ ಅವ್ರಿಗೆ ಕೊಟ್ಟ ಮದುವೆ ಮಾಡ್ತಾಳೆ, ನೀನು ಯಾಕೆ ಬೇಡ ಅಂತಿದ್ದಿ?
ಮತ್ತು ಶ್ರೀಮಂತರ ಮನೆ ಹುಡುಗನ ನೋಡಿದ್ರೆ ಮದುವೆ ಮಾಡ್ತೇನೆ ಅಂತ ಅನ್ನಕತ್ತಾರ. ನೀನು ನೋಡಿದ್ರೆ ವಲ್ಲ ಅಂತಂದ್ರೆ ಅಜ್ಜಿ ಮನ್ಸಿಗೆ ಬೇಜಾರಾಗಂಗಿಲ್ಲೇನು? ಹಂಗಲ್ಲ ಸೀಮಾ, ನಾನು ಖರೆ ನನ್ನ ಹೇಳಾಕತ್ತಾನ ಒಂದು ಮಾತು ಕೇಳಿಸ್ಕ. ನನ್ನ ಮನಸ್ಸಿನಾಗ ಯಾರಿಲ್ಲ ಕಣೆ. ನಾನು ಪ್ರೀತಿ ಮಾಡಾಕತ್ತಿಲ್ಲ, ನಾನು ಅಜ್ಜವನ್ನ ಚಂದ ನೋಡ್ಕೋಬೇಕು. ನನಗಾಕಿ ಆಕಿಗೆ ನಾನು ಅಂತ ಅದನ್ನು. ಈಗ ಆಕಿನ ಬಿಟ್ಟು ನಾನು ದೂರ ಎಲ್ಲಕ್ಕಾರ ಹೋದ್ರೆ, ಮದುವೆ ಮಾಡ್ಕೊಂಡು ಎಲ್ಲಿಗಾದ್ರೆ ದೂರಕ್ಕೆ ಹೋದ್ರೆ ಆಕಿನ ನೋಡ್ಕೋರು ಯಾರದಾರ? ಹಾಂ, ಯಾರಿಲ್ಲ. ಆಕಿಗೆ ಏನಾರ ಆದರೆ ಜ್ವರ ಗಿರ ಬಂದ್ರೆ ಹಾಸಿಗೆ ಹಿಡಿದ್ರೆ ಯಾರು ಮಾಡ್ತಾರೆ? ಯಾರು ಮಾಡೋಕ್ಕಿಲ್ಲಕಲ್ಲ. ಅದಕ್ಕೆ ನಾನು ಈಗ ಬೇಡ ಅಂತ ಅನ್ನೋದು. ಯಾರ ಹುಡುಗ ನನ್ನ ಮದುವೆ ಮಾಡ್ಕೊಳ್ಳೋನು ಅಜ್ಜಮ್ಮನ ನನ್ನ ಜೊತೆ ಕರ್ಕೊಂಡು ಬರ್ತೇನಂದ್ರೆ ನಾನು ಇವಾಗ ಮದುವೆಗೆ ಒಪ್ಕೋತಲ್ಲೇ, ಇಲ್ಲ ಅನ್ನಂಗಿಲ್ಲ. ಇನ್ನೊಂದು, ಅಜ್ಜವ ಬರೇ ಶ್ರೀಮಂತ ಹುಡುಗನ ರಾಜ್ಕುಮಾರ ಅಂತಾಳೆ ನೋಡು. ನಾನು ಹೇಳಿದ್ದು ಏನಂತ ಗೊತ್ತೇನ? ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ. ಅದನ್ನ ಬಿಟ್ರೆ ನಾವು ಶ್ರೀಮಂತರಾಗಕ್ಕೆ ಆಗೈತೇನು? ಇಲ್ಲಲ್ಲ. ಅದನ್ನು ಹೇಳಿದ್ರೆ ಅಜ್ಜವ ಕೇಳೋಣ ಭಾಳ ಬರೀ ಆಕಿನ ಹೇಳ್ತಾಳೆ. ನಾನಾರ ಏನು ಮಾಡಲಿ ಹೇಳು? ನನಗೆ ಎಷ್ಟು ಬೇಜಾರಾಗಂಗಿಲ್ಲ ಅಂದಾಗ ನೀನು ಈಗ ಬಡವರ ಇಲ್ಲಿ ಒಟ್ಟು ಯಾರ ಇಲ್ಲಿ ನಿನಗೆ ಅಜ್ಜವನು ನಿನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಮದುವೆ ಆದ್ಮೇಲೆ. ಅಷ್ಟಲ್ಲ ಆತು ಬಿಡು, ಅದನ್ನ ಹೇಳೋದಂತ ಅದಕ್ಕೆ ಯಾಕೆ ನೀನು ಇಷ್ಟು ಬೇಸರ ಮಾಡ್ಕೊತಿದ್ದಿ? ನಾನು ಹೇಳೋ ಒಪ್ಪಿಸ್ತಾನ ಅಜ್ಜವಾಗ? ಅಲ್ಲ ಅಜ್ಜವ, ಈಗ ಯಾರಿಗೆ ಹುಡುಗ ನೋಡಕ್ಕೆ ಹೇಳಿಯೇನ? ಹೇಳಲ್ಲೇವ. ಆದ್ರೆ ಆಕಿ ಬೋಕರ ಏನದು? ಬೋಕರನ ಅಲ್ಲ? ಓ ಬ್ರೋಕರನ? ಹಾಂ ಹೇಳಜ್ಜವ, ಏನಾಯ್ತು? ಆಕಿಗೆ ಹೇಳೇನ? ಆಕಿ ನೋಡಿ ತಿಳ್ತಂದಾಳ. ಇದೊಂದು ಆಕಿಗೆ ನಿನ್ನ ಹೇಳ್ಬೇಕನ್ನ. ಇನ್ನು ಆಕಿ ಹೇಳಿದ್ರೆ ಆಕಿ ಮದುವೆ ಹುಡುಗಿಗೆ ಹೇಳಿ ಆ ಮದುವೆ ಆಗತ್ತ ನನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ಒಪ್ಕೋತಾನೇನ? ಈಗಿನ ಕಾಲದಾಗ ಹೆಂಗೆ ಸಿಕ್ಕರೆ ಸಾಕಾಗಿರ್ತತಿ. ಯಾರು ಮುದೋರ್ನ ನೋಡ್ಕೋತಾರ? ನೀನು ಹೇಳಿ ನೋಡೋಣ. ಜೊತೆಗೆ ಕರ್ಕೊಂಡು ಹೋಗ್ತೇನು ಅಂತಾಳ. ಕರ್ಕೊಂಡು ಹೋದ್ರೆ ಅವ್ರು ನಾನು ಇಟ್ಕೊಂಡಾರೇನು? ಒಂದು ದಿನ ಚಂದ, 2 ದಿನ ಚಂದ, ಜೀವನ ಪರ್ಯಂತ ನಾನು ಸಾಯಿ ಗಂಟೆ ಅಲ್ಲೇ ಇಟ್ಕೊಂಡ್ರೆ ಯಾರು ನೋಡ್ಕೋತಾರೆ ಈಗಿನ ಕಾಲದಾಗ? ಯಾಕೆ ನೋಡ್ಕೊಂಗಿಲ್ಲ? ಹಂಗೆ ನೀನೇ ಹೇಳು, ಯಾಕೆ ನೋಡ್ಕೊಂಗಿಲ್ಲ? ಈಗಿನ ಕಾಲದಾಗ ನೋಡ್ಕೋ ಅವರು ಜಾಸ್ತಿ ಜನ ಇರ್ತಾರ. ನೀನು ಸುಮ್ಮನಿರು. ನೀನು ಹೇಳಕ್ಕೆ ಬರಬೇಡ ನನಗೆ. ನೋಡವ, ನೀನು ಸುಮ್ಮನೆ ಇರ್ಬೇಕಷ್ಟೇ. ನಾನು ನೀನು ನನ್ನ ಜೊತೆಗೆ ಕರ್ಕೊಂಡು ಹೋಗಾಕಿ ನಾನು ಅಂದ್ರೆ ನನ್ನ ಮದುವೆ ಆಗ್ತಾನೆ. ಇಲ್ಲ ನಿನ್ನ ನೋಡ್ಕೊಂತ ನಾನು ನಿನ್ನ ಜೊತೆಗೆ ಹಿಂಗೆ ಇರ್ತಾನೆ. ಈಗೀಗ ನಾನೇನು ಹೇಳೋಕ್ಕಾಗ್ತದೆ ನೀನು ಯೋಚನೆ ಮಾಡು. ಒಂದು ಚೂರರ ಮಾತು ಕೇಳಿದ್ರಲ್ಲ ಆಕಿಗೆ ಏನಾದ್ರೆ ಹೇಳಕ್ಕೆ ಒಂದು ಜರ ಏನು ಕೇಳಂಗಿಲ್ಲ ಅಂತಾಳೆ. ನಾನು ಏನು ಹೇಳಿದ್ರು ಅಷ್ಟೇ. ನಾನು ತಲೆ ನಾನು ಹೊಡ್ಕೋಬೇಕು ಅಷ್ಟೆ. ಅಲ್ಲ ಮತ್ತು ನೀನು ಹೇಳಿದೆ ಹೆಂಗೈತೆ ಅವ? ಶ್ರೀಮಂತ ಮನೆ ಹುಡುಗ ಅಂತಿದ್ದಿ. ಶ್ರೀಮಂತರ ಮನೆ ಹುಡುಗನ ತಗೊಂಡ ಏನು ಮಾಡ್ತಿದ್ದಿ? ಬೇಡ ನಮಗೆ. ನೋಡು, ಅವ್ನು ಬಡವನ ಇರಲಿ, ನನ್ನ ಚಂದ ನೋಡ್ಕೋಬೇಕು ಬೇ. ನನ್ನನ್ನು ಪ್ರೀತಿ ಮಾಡಬೇಕು. ಪ್ರೀತಿ ಮಾಡಿ ಮದುವೆ ಆಗಬೇಕು. ಅಂದ್ರೆ ಪ್ರೀತಿ ಅನ್ನೋದು ಗಂಡ ಹೆಂಡ್ರ ಮಧ್ಯೆ ಇರ್ಬೇಕು ಬೇ. ಶ್ರೀಮಂತರ ಮನ್ಯಾಗ ಹೆಂಗಿರ್ತದ ಏನು? ದೇವರು ನನ್ನನ್ನು ಬರ್ದಾಗ ಎಲ್ಲಿ ಬರ್ತಾನೋ ಅಲ್ಲೇ ಹೋದ್ರಾತು ಬಿಡು. ಯಾಕೆ ಅಂದ್ರೆ ಒಟ್ನಾಗ ನಿನಗೆ ಬಡವರ ಇರಲಿ ಶ್ರೀಮಂತರ ಇರಲಿ, ಹುಡುಗ ಮಾತ್ರ ನಿನ್ನ ಜೊತೆ ಮತ್ತು ಅವನು ಅಂದ್ರೆ ಅಜ್ಜಿನೂ ಕರ್ಕೊಂಡು ಹೋಗ್ಬೇಕು ಅಲ್ಲ? ಅಷ್ಟೇ ನೋಡುವ. ನಾನು ಹೇಳೋದು ಅವಾಗಿಂದ ಅದನ್ನೇ ಹೇಳ್ತದೆ ನಮ್ಮ ಅಜ್ಜಿಗೆ. ಆಕೆಗೆ ತಲೆಗೆ ಹೊಕ್ಕಂಗಿಲ್ಲ. ಎಟ್ಟಾರ ಹೇಳಿ ನಾನು ಎಷ್ಟು ತಲೆ ಬಡ್ಕೊಂಡ್ರೆ ಆಕೆ ನನ್ನ ಮಾತು ಕೇಳಂಗಿಲ್ಲ, ಆಕೆ ಇಷ್ಟು ತಲೆ ಬಡ್ಕೊಂಡ್ರೆ ನಾನು ಆಕೆ ಮಾತು ಕೇಳ್ದಂಗೆ ಆಗೈತಂತ ಅಂತಾಳೆ. ಅಂದಂಗೆ ಆಗ್ತತಾನೆ ಎಲ್ಲ. ನೀನು ಹೇಳು. ಅದು ಕರಿಬೇಡ. ಹೌದು, ಅಜ್ಜಿ ಮೊಮ್ಮಗಳು ಯಾಕೆ ಜಗಳಾಡ್ತೀರಿ? ಒಳ್ಳೆ ಹುಡುಗ ಸಿಕ್ಕಿದ್ದಕ್ಕನ್ನ ಮದುವೆ ಆಗ್ಬಿಡಂತೆ. ನಾನು ಹಂಗೆ ಯೋಚನೆ ಮಾಡೋಣ. ಆದ್ರೆ ಅಜ್ಜಮ್ಮನ ಕೇಳಬಾಳು. ಅರ್ಜೆಂಟಾಗ ಎಂಥವರ ಸಿಕ್ಕ್ರ ಅಂಥವನ್ನ ಕಟ್ಕೊಂಡು ಹೋಗೋಕ್ಕಾಗ್ತತೇನು? ನಾನು ಎಷ್ಟು ಹೇಳ್ತಾನು ಕೇಳಂಗೆ ಇಲ್ಲ ಅಂತಾಳ. ನಿಧಾನವಾಗಿ ಸಿಕ್ಕರನು ಒಳ್ಳೆ ಹುಡುಗ ಸಿಗ್ತಾನಂತದ ನಾನು ಎಷ್ಟು ಹೇಳ್ತೀನಿ, ಕೇಳಂಗೆ ಇಲ್ಲ ಅಂತ ಅಜ್ಜವ್ವ. ನೀನಾದರೂ ಜರ ಹೇಳಿ ಆಕಿಗೆ. ಆತು ಬಿಡು, ನಾನು ಹೇಳ್ತೀನಿ. ಹಂಗಾದ್ರೆ ಆಕಿಗೆ ಹೇಳು, ನಾಳೆ ಒಂದು ಹುಡುಗ ಬರಾಕತ್ತಾನ, ಚಂದಾಗ ತಯಾರಾಗು ಅಂತ ಹೇಳು ನೀನು. ಅಯ್ಯೋ, ನೀವೇನು ಅಜ್ಜಮ್ಮ ಮೊಮ್ಮಗಳು ಮಾತಾಡಂಗಿಲ್ಲೇನು? ನನಗೆ ನೀನು ಹೇಳು ಅಂದ್ರೆ ಆತು ಬಿಡು, ನಾನೇ ಹೇಳೋನು. ಕೇಳಿಸ್ತು ಬಿಡು. ಆತ್ಲೆ, ನಾನು ತಯಾರಾಗ್ತೇನೆ. ಆದರೆ ನಾನು ಹೇಳೋ ಕಂಡೀಷನ್ಗೆ ಅವ್ರು ಒಪ್ಕೊಂಡ್ರೆ ನಾನು ಮದುವೆ ಆಗೋದು. ಇಲ್ಲ ಹಂಗಂದ್ರೆ ನಾನು ಮದುವೆ ಆಗೋಕ್ಕಿಲ್ಲವ್ವ. ಆತು ಅಷ್ಟ ಮಾಡಂತಗ.